ನಮಸ್ತೆ ಎಲ್ಲರಿಗೂ. ನಮ್ಮ ಕಡೆ ಮಳೆಗಾಲ ಬಂತು ಅಂದರೆ ಈ ಥರ ಪ್ಲಾಸ್ಟಿಕ್ನೆಲ್ಲ ಹಾಕ್ಕೊಂಡು ಕೆಲಸಕ್ಕೆ ಹೊರಡೋದು. ಅದು ಒಂದಲ್ಲ, ಎರಡು ಡಬಲ್ ಲೇಯರ್ ಪ್ರೊಟೆಕ್ಷನ್. ಯಾಕೆಂದರೆ ಒಂದೊಂದು ಸಲ ನೀರು ದಾಟ್ತಿರುತ್ತೆ ಒಳಗಡೆಗೆ. ಹಾಗೆ ನಮ್ಮ ಬೇಬ್ಸ್ ಜೊತೆ ಹೊರಟೆ. ಬೇಬ್ಸ್ ಅಂದರೆ ನಮ್ಮ ಎಕ್ಸ್ಪಲ್ಸ್. ತೋಟಕ್ಕೆ ರೀಚ್ ಆಗೋಷ್ಟೊತ್ತಿಗೆ ಮಳೆ ಕಮ್ಮಿ ಆಗಿತ್ತು. ಹಾಗಾಗಿ ನಾನು ಪ್ಲಾಸ್ಟಿಕ್ನೆಲ್ಲ ಬಿಚ್ಚಿಟ್ಬಿಟ್ಟು ಕೆಲಸಕ್ಕೆ ಶುರು ಮಾಡಿದೆ. ಪಚ್ಚಬಾಳೆ ಹೆವಿ ಇತ್ತು. ಹಾಗಾಗಿ ಕಡಿಯುವಾಗ ಬಾಳೆ ಹಿಡ್ಕೊಂಡಿರೋ ಜಾಗದಲ್ಲೇ ಮುರಿದು ಬಿತ್ತು. ಬಟ್ ಪರವಾಗಿಲ್ಲ, ಬಾಳೆಗೇನು ಡ್ಯಾಮೇಜ್ ಆಗಿಲ್ಲ. ಬಾಳೆಗೊನೆ ಕಡ್ದಾದ್ಮೇಲೆ ಆ ಬಾಳೆನೆಲ್ಲ ಅರ್ಧಕ್ಕೆ ಕಡ್ದುಬಿಟ್ಟು ಒಂದು ಸೈಡ್ ಎಲ್ಲ ಗುಡ್ಡೆ ಹಾಕ್ತಿದ್ದೀನಿ. ಏನಕ್ಕೆ ಅಂತಂದರೆ ಅದು ನೆಕ್ಸ್ಟಿಗೆ ಕಾಂಪೋಸ್ಟಿಗೆ ಯೂಸ್ ಆಗುತ್ತೆ. ಹಾಗೆ ಕೆಳಗಡೆ ಬಿದ್ದಿರೋ ಒಣಗಿರೋ ಬಾಳೆ ಎಲೆನ ಕೂಡ ತೆಗೆದ್ಬಿಟ್ಟು ಒಂದು ಕಡೆ ಗುಡ್ಡೆ ಹಾಕ್ತಿದ್ದೀನಿ. ಇವತ್ತಿನ ಮೇಯ್ನ್ ವರ್ಕ್ ಏನು ಅಂತಂದರೆ ಈ ಲ್ಯಾಂಟನ ಗುತ್ತಿಗಳನ್ನ ಕೊಚ್ಚೋದು. ಲಾಸ್ಟ್ ಇಯರ್ ಎಲ್ಲ ಹೀಗೆ ಕೊಚ್ಚಿದ್ದೆ. ಕೊಚ್ಚಾದ್ಮೇಲೆ ಮತ್ತೆ ಏನು ಕೆಲಸ ಮಾಡಿರಲಿಲ್ಲ. ಹಾಗಾಗಿ ಮತ್ತೆ ಅಷ್ಟೇ ದೊಡ್ಡದಾಗಿ ಬೆಳ್ಕೊಬಿಟ್ಟಿದೆ. ಈವ್ನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡಬೇಕಾದ್ರೆ ಬಾಳೆಗೊನೆನ ಎತ್ತಾಕೊಂಡು ಹೊರಡ್ತಾ ಇದ್ದೀನಿ. ಬಟ್ ಮಜಾ ಏನು ಅಂತ ಅಂದರೆ ಆಲ್ಮೋಸ್ಟ್ ಒಂದು 25-30 kg ಇದೆ. ರಿಯಲ್ ಫಾರ್ಮರ್ಸ್ ಕ್ಯಾರಿ ವರ್ಕೌಟ್ ಕೂಡ ನನಗೆ ಅದು. ನಾನು ಬರೋ ತನಕ ನನ್ನ ಬೇಬ್ಸ್ ಅಲ್ಲೇ ವೆಯ್ಟ್ ಮಾಡ್ತಾ ಇತ್ತು. ಅದ್ರ ಮೇಲೆ ಬಾಳೆಗೊನೆನ ಎತ್ತಿ ಹಾಕಿ ಮನೆ ಕಡೆ ಹೊರಟಿದೆ. ಗುರು, ಇಲ್ಲಿ ಸಿಟಿ ಥರ ಆಫೀಸಿಂದ ಮನೆಗೆ ಹೋಗ್ಬೇಕಾದ್ರೆ ಈವ್ನಿಂಗು ಪೊಲ್ಯೂಷನ್ ಇಲ್ಲ, ಟ್ರಾಫಿಕ್ ಇಲ್ಲ, ಪೀಸ್ಫುಲ್ಲಾಗಿ ಮನೆಗೆ ಹೊರಟೆ. ಮನೆಗೆ ತಲುಪಿ ಬಾಳೆಗೊನೆನ ಒಂದು ಸೈಡಲ್ಲಿ ಇಟ್ಟೆ. ಇವತ್ತಿಗೆ ಕೆಲಸ ಮುಗೀತು.